ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕ್ರಿಮಿನಲ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹಂಗಾಮ ನಡೆದು ಹೋಗಿದೆ ಲೋಕಸಭೆಯಲ್ಲಿ. ಕ್ರಿಮಿನಲ್ ಬಿಲ್ ಅಂದರೆ ಇಡೀ ವಿಚಾರ ಇದೆಯಲ್ಲ, ಇಡೀ ವಿಚಾರ ಒಂದು ರೀತಿಯಲ್ಲಿ ಕೇಂದ್ರದಲ್ಲಿ ಆಡಳಿತಾರೂಢ BJP ಪಕ್ಷ ಆ ಕಡೆಯಿಂದ ಅಮಿತ್ ಶಾ ಅವರು ಈ ಒಂದು ವಿಚಾರವನ್ನು ಇವತ್ತು ಮಂಡಿಸ್ತಾ ಇದ್ದರು. ಅಮಿತ್ ಶಾ ಅವರ ಮೇಲೇ ಕೆಲವು ಕಾಗದದ ತುಣುಕುಗಳು, ಕಾಗದದ ಮಿಸೈಲ್ಗಳು ಹಾರಿ ಬಂದವು. ಏನು ಈ ಕ್ರಿಮಿನಲ್ ಬಿಲ್ ಅಂತ ಬಂದಾಗ ನೋಡಿ, ಈ ಕ್ರಿಮಿನಲ್ ಬಿಲ್ಗೆ ಆಡಳಿತ ಮತ್ತು ವಿಪಕ್ಷಗಳು ಜಟಾಪಟಿಯಿಂದ ಸಾಕಷ್ಟು ಚರ್ಚೆಯನ್ನು ಅಲ್ಲಿ ಮಾಡಿದ್ರು. ಏನು ವಿಚಾರ? ಇದರಲ್ಲಿ PM ಆಗಲಿ, CM ಆಗಲಿ, ಸಚಿವ ಆಗಲಿ 5 ವರ್ಷಕ್ಕೆ ಮೇಲ್ಪಟ್ಟು ಶಿಕ್ಷೆಗೆ ಒಳಪಡಿಸಬಹುದಾದ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿಯನ್ನು 30 ದಿನಗಳ ಕಾಲಾವಧಿಗೆ ಅರೆಸ್ಟ್ ಮಾಡಲ್ಪಟ್ಟಿದ್ದರೆ 31ನೇ ದಿನದಿಂದ ಆತನನ್ನು ವಜಾ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು, ಅಥವಾ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಪ್ರಧಾನಮಂತ್ರಿ 31ನೇ ದಿನಕ್ಕೆ ಆ ಕುರ್ಚಿ ಬಿಟ್ಟು ಇಳಿಬೇಕು ಅಂತ. ಪ್ರಧಾನಮಂತ್ರಿಗೂ ಅನ್ವಯ, ಈ ಕಡೆ ಚೀಫ್ ಮಿನಿಸ್ಟರ್ಗೂ ಅನ್ವಯ, ಮಿನಿಸ್ಟರಿಗಳಿಗೂ ಅನ್ವಯ, ರಾಜ್ಯಗಳಿಗೂ ಅನ್ವಯ, ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ. ಇತ್ತೀಚಿನ ವಿದ್ಯಮಾನಗಳನ್ನು ನಾವು ಗಮನಿಸಿಕೊಂಡಾಗ ಒಂದು ಹಂತಕ್ಕೆ ಈ ರಾಜಕೀಯ ಸಮರ, ಈ ಪೊಲಿಟಿಕಲ್ ವಾರ್ ಅನ್ನೋ ವಿಷಯ ಬಂತಲ್ಲ, EDನೋ ITನೋ CBIಯೋ ಸುಪ್ರೀಂ ಕೋರ್ಟ್ ಮುಂದೆ ಹೋದ ತಕ್ಷಣ ಸುಪ್ರೀಂ ಕೋರ್ಟ್ ಕಟು ಶಬ್ದಗಳಲ್ಲಿ ಅವ್ರನ್ನ ಟೀಕೆ ಮಾಡಿ ಆಚೆ ಹಾಕಿತ್ತು. ಯಾವ ವಿಚಾರದಲ್ಲಿ? ನಿಮ್ಮ ರಾಜಕೀಯ ಆಟಗಳೇನಾದರೂ ಇದ್ದರೆ, ಪೊಲಿಟಿಕಲ್ ಗೇಮ್ಸ್ ಏನಾದರೂ ಇದ್ದರೆ, ನಿಮ್ಮ ಪೊಲಿಟಿಕಲ್ ಆಟಗಳಿಗೆ ಸುಪ್ರೀಂ ಕೋರ್ಟ್ ಆಟದ ಮೈದಾನ ಅಲ್ಲ, ಇದೇನಿದ್ರು ಆಚೆ ಇಟ್ಕೊಳ್ಳಿ ನೀವು ಅಂಥೇಳಿ. ಅಷ್ಟರ ಮಟ್ಟಿಗೆ ಅದು EDಗೂ ಅಥವಾ ಸ್ವಾಯತ್ತ ಸಂಸ್ಥೆಗಳಿಗೂ ಒಂದು ಎಚ್ಚರಿಕೆ ಅಂತ ಇತ್ತು. ನೀವು ಮುಡಾ ಕೇಸ್ ಬಂದರೂ ಇದ್ದೇನೆ, ತೇಜಸ್ವಿ ಸೂರ್ಯನ ಮೇಲೆ ರಾಜ್ಯದ ಕಾಂಗ್ರೆಸ್ ಪಕ್ಷ, ರಾಜ್ಯ ಸರ್ಕಾರ ಕೇಸ್ ಹಾಕಿದಾಗ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್ ವಿತ್ 25 lakh rupees ಆಫ್ ಫೈನ್. ನೆನಪಿರಲಿ. ಅಂದರೆ ರಾಜಕೀಯ ಆಟಗಳನ್ನು, ನಿಮ್ಮ ರಾಜಕೀಯ ಮೇಲಾಟಗಳನ್ನು ಯತ್ನಾಳ್ಗಾದರೂ ಅದೇ ನ್ಯಾಯನೇ, ತೇಜಸ್ವಿ ಸೂರ್ಯನ್ಗಾದರೂ ಅದೇ ನ್ಯಾಯನೇ, ಈ ಸರ್ಕಾರಕ್ಕಾದ್ರೂ ಅದೇ ನ್ಯಾಯನೇ ಅಂತ ಹೇಳಿ, ಈ ಆಟಕ್ಕೆ ನಮ್ಮದು ವೇದಿಕೆ ಮಾಡ್ಕೋಬೇಡಿ ನೀವು ಅಂಥೇಳಿ. ಇದು ಭಾಗ 1. ಇಲ್ಲಿ ಸಂವಿಧಾನದ 75ನೇ ವಿಧಿ ಅಡಿಯಲ್ಲಿ ಕ್ರಿಮಿನಲ್ ಮಸೂದೆ ಅಡಕ ಆಗುತ್ತೆ. ಇಲ್ಲಿ ಬರ್ತಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಇದೀಗ ಕೇಂದ್ರದಲ್ಲಿ ಆಡಳಿತಾರೂಢ BJP ಪಕ್ಷ ಯಾವೆಲ್ಲ ಪ್ರತಿಪಕ್ಷಗಳ ಒಂದು ನಾಯಕರುಗಳು ಅಥವಾ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಇದ್ದು ಮುಖ್ಯಮಂತ್ರಿಯಾಗಿದ್ದು, ಅಲ್ಲಿ ಯಾರು ಸಚಿವರಿದ್ದರು ಅಂಥವರು ಕೆಲವರು ಜೈಲಲ್ಲಿದ್ದರೂ ಅಧಿಕಾರ ಮಾಡಿಬಿಟ್ರು. ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದುಕೊಂಡು 6 ತಿಂಗಳ ಕಾಲ ಜೈಲಿಂದನೇ ಫೈಲ್ಗೆ ಸೈನ್ ಹಾಕ್ಕೊಂಡು ಕೆಲಸವನ್ನು ಮಾಡಿಬಿಟ್ರು. 30 ದಿನ ದಾಟಿಬಿಟ್ರೆ ಮಿನಿಸ್ಟರ್ಗಿರಿಂದ ಕಿತ್ತಾಕ್ಬಿಡೋಣ ಅವ್ರನ್ನ ಪ್ಲಾನ್ ಮಾಡ್ಕೊಂಡ್ರಾ? ವಿ ಡೋಂಟ್ ನೋ. ಅಟ್ ದ ಸೇಮ್ ಟೈಮ್ ದಿ ಅದರ್ ಸೈಡ್ ಆಫ್ ದಿ ಸ್ಟೋರಿ, ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಇದ್ದೀವಿ ನಾವು. ಲೋಕಸಭೆ ಕ್ಲೀನಾಗಿರಬಾರ್ದಾ? ವಿಧಾನಸಭೆಗಳು ಸ್ವಚ್ಛವಾಗಿರಬಾರ್ದಾ? ಕ್ರಿಮಿನಲ್ಗಳಿಂದ ತುಂಬಿ ತುಳುಕಬೇಕಾ? ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ, ಪರಿಷತ್ತು ತುಂಬಿ ತುಳುಕಬೇಕಾ? ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್, ಯಾವುದೋ ಅತ್ಯಾಚಾರ, ಯಾವುದೋ ಮರ್ಡರ್, ಯಾವುದೋ ಹಾಫ್ ಮರ್ಡರ್, ಯಾವುದೋ ಕಿಡ್ನ್ಯಾಪ್, ಇಂಥ ಕೇಸ್ಗಳಲ್ಲಿ ಇರ್ತಕ್ಕಂಥವರು 5 ವರ್ಷಗಳಿಗೂ ಮಿಗಿಲಾಗಿ ಶಿಕ್ಷೆ ಅನುಭವಿಸಬಹುದಾದಂಥ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು 30 ದಿನ ಜೈಲೊಳಗಡೆ ಇದ್ದರೆ ಸಾಕು, ಅಂಥವನ್ನ ಆಚೆ ಹಾಕಿಬಿಡಿ. ನ್ಯಾಯಾಂಗ ಬಂಧನವೋ, ಪೊಲೀಸರ ಕಸ್ಟಡಿನೋ, ಇನ್ನೊಂದು ಮತ್ತೊಂದು ಏನಾದರೂ ಆಗಿರಲಿ, ಆಚೆ ಹಾಕಿಬಿಡಿ ಅಂತ ಹೇಳಿದಾಗ ಇದನ್ನು ಕೇಂದ್ರದ ಸರ್ಕಾರ ವೆಪನ್ ಆಗಿ ಬಳಸ್ತಾ ಇದೆಯಾ, ಅಥವಾ ನಿಜವಾಗಿಯೂ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಇವುಗಳ ಒಂದರಿತ ಸ್ವಚ್ಛತಾ ಕಾರ್ಯವನ್ನು ಇದು ಮಾಡ್ತಾ ಇದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಗೌಡ್ರಿದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಯದು ಈ ಡಿಬೇಟ್ಗೆ. ರಘು ದೊಡ್ಡರಿ ಇದ್ದಾರೆ, ಸ್ವಾಗತ ರಘು ಈ ಡಿಬೇಟ್ಗೆ. ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಎಣಿಗಿ ಸರ್ ಇದ್ದಾರೆ, ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು. ಸಂಕೇತ್ ಎಣಿಗಿ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ಇಡೀ ವಿಚಾರದಲ್ಲಿ ನಾನು ಮೊಟ್ಟ ಮೊದಲಿಗೆ ಯದುವರಿಂದ ಶುರು ಮಾಡಿಬಿಡ್ತೀನಿ. ಯದು, ಈ ಬಿಲ್ ಸಾಕಷ್ಟು ಪರ ವಿರೋಧ, ಇದರಲ್ಲಿ ಪರ ಆಬ್ವಿಯಸ್ಲಿ ನಿಮ್ಮ ಪಾರ್ಟಿ ಕಡೆಯಿಂದ ಪರ ಇದ್ದೇ ಇರ್ತಾರೆ, ಅಥವಾ ನಿಮ್ಮ ಕೂಟದ ಕಡೆಯಿಂದ ಪರ ಇದ್ದೇ ಇರ್ತಾರೆ. ವಿರೋಧ ಅಂತ ಬಂದಾಗ ಅಮಿತ್ ಶಾ ಅವರ ಮೇಲೆ ಕಾಗದದ ಮಿಸೈಲ್ಗಳು ಹಾರಿ ಬಂದವು ಇವತ್ತಿಗೆ. ಈ ಮಸೂದೆ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಹಣಿಯುವುದಕ್ಕೆ ಅಂತಲೇ ಮಾಡಿರ್ತಕ್ಕಂಥ ಮಸೂದೆ ಇದು. ಇದರಲ್ಲಿ ತೆಲಂಗಾಣದ MP ಮಲ್ಲು ರವಿ ಒಂದು ಮಾತು ಹೇಳಿದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮಾತು, ಇದು ಅನ್ಕಾನ್ಸ್ಟಿಟ್ಯೂಷನಲ್, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಕೆಲಸ ಇದು. ಇದರಲ್ಲಿ ಅಕ್ಯೂಸ್ಡ್ ಮತ್ತು ಇನ್ನೊಂದು ಕಡೆಯಲ್ಲಿ ಅಂದರೆ ಆರೋಪಿತ ಹಾಗೂ ಅಪರಾಧಿ, ಇವೆರಡರ ನಡುವೆ ಕನ್ವಿಕ್ಟೆಡ್, ಅಕ್ಯೂಸ್ಡ್ ಮತ್ತು ಕನ್ವಿಕ್ಟೆಡ್ ನಡುವಿನ ಅಕ್ಷರಗಳನ್ನು ಇದು ಬ್ಲರ್ ಮಾಡುತ್ತೆ, ಬ್ಲರ್ ಮಾಡಿ ಹಾಕ್ಬಿಡುತ್ತೆ. ಇದು ಅಕ್ಯೂಸ್ಡೇ
ಕನ್ವಿಕ್ಟೆಡ್ ಅಕ್ಯೂಸ್ಡ್ ಅಂತ ಹೇಳಿ. ಕೇಸ್ ಆಗಿಲ್ಲ, ತೀರ್ಮಾನ. ಯಾವ ರಾಜಕೀಯ ದೋಷದ ಕೇಸ್ ಹಾಕ್ತಾನಪ್ಪ? ಒಂದು ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತಾನೆ. ಇವನ ಮೇಲೆ ಹಣ ಇತ್ತು, ಲೂಟಿ ಮಾಡ್ತಾ ಇದ್ದ, ಇವನು ಹೊಡೆದ, ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡ್ದ, ರೌಡಿಸಮ್ ಮಾಡ್ದ, ಮುಗಿದೋಯ್ತು. 30 ದಿನ ಇಟ್ಬಿಟ್ರು ಏನೋ ಕಾರಣಗಳಿಗೆ, ಮುಗೀತಾ? ಅವ್ನ ಕೆರಿಯರ್ ಮುಗಿದೋಯ್ತಾ? ಈ ಕೆಲಸನ ನೀವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಿ ಅಂತ ಆರೋಪ. ಖಂಡಿತವಾಗ್ಲಲ್ಲ ಸರ್, ಇದೊಂದು ಕ್ಲೀನಿಂಗ್ ಪ್ರೋಸೆಸ್. ತಾವೇ ಹೇಳ್ದಂಗೆ ಅದಲ್ಲಿ ಪೊಲಿಟಿಕಲ್ ಸಿಸ್ಟಮ್ಸ್ ನಲ್ಲಿ ಇರುವಂತ ಕಾನೂನಿನ ಅಡಿಯಲ್ಲಿ ಆಗ್ಬೋದು, ಸಂವಿಧಾನದ ಅಡಿಯಲ್ಲಿ ಆಗ್ಬೋದು, ಯಾವ್ದಾದ್ರು ಕ್ಲೀನಿಂಗ್ ಪ್ರೋಸೆಸ್ ಅಂತ ಆಗುತ್ತೋ ಆ ಕ್ಲೀನಿಂಗ್ ಪ್ರೋಸೆಸ್ಗೆ ಒಂದು ಸ್ವಾಗತಾರ್ಹ ಆಗಿರುತ್ತೆ. ಆದ್ರೆ ಪ್ರತಿಪಕ್ಷಗಳಿಗೆ ಇದೊಂದು ಚರ್ಚಾ ವಿಷಯನೂ ಆಗ್ಬಹುದಾಗಿತ್ತು, ಅವರ ಒಂದು ಸಲಹೆ ಸೂಚನೆಗಳನ್ನು ಕೊಡ್ಬೋದಾಗಿತ್ತು. ಆದ್ರೆ ಯಾವ ಸಲಹೆ ಸೂಚನೆ ಕೊಡ್ತೀರಾ ಈ ಸತಿ ಇದರಲ್ಲಿ ಸದನದಲ್ಲಿ ಯಾವುದೋ ಒಂದು ಇದೇ ಆಗಿಲ್ಲ ಸರ್, ಅದು ಚರ್ಚೆನೇ ಆಗಿಲ್ಲ. ನೀವು ಚರ್ಚೆ ಆಗ್ಬೇಕಲ್ವಾ? ಚರ್ಚೆ ಆಗ್ಬೇಕಾದಾಗ ಕೆಲವರು ಉದಾಹರಣೆಗಳು ಕೊಡ್ತಾರೆ. ನಿಮ್ದು ಅಮಿತ್ ಶಾ ಅವರದೇ ಉದಾಹರಣೆ ಕೊಟ್ಟರು ಇವತ್ತು, ವೇಣುಗೋಪಾಲ್ ಅವರು. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ರು, ಅವರು ನಾನು ಜುಲೈ 25 2010 ನನ್ನ ಮೇಲೆ ಆರೋಪ ಬಂದಿದ್ದಾಗ ನಾನು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಿದೆ. ದೆನ್ ಇಮಿಡಿಯೇಟ್ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ಅದು ಇಲ್ಲ ಅವ್ರಿಗೆ, ಅದು ಇಲ್ಲ, ಅದು ಮೊದಲೇ ಗೊತ್ತಿರುವಂತದ್ದನ್ನೇ ನೈತಿಕ ಹೊಣೆಗಾರಿಕೆ ಅನ್ನೋದು. ನಾನು ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ ನಾನು ರಿಸೈನ್ ಮಾಡಿದೆ ಅಂಟಿಲ್ my name was cleared in 2014. I didn't hold any responsible positions also ಅಂತ ಇದು ಹೇಳಿದ್ದಾರೆ. ಅಂದ್ರೆ ಯಾರು ಬಿಲ್ ನ ಮಂಡಿಸ್ತಾ ಇದ್ದಾರೋ ಅವ್ರದ್ದೊಂದು ಅವರೇ ಹಿನ್ನೆಲೆಯನ್ನು ಹೇಳ್ಬೇಕಾಗತ್ತೆ, ಸದನ ಕೇಳಬೇಕಾಗತ್ತೆ, ಇದ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರಿಗೆ ವೈ ಆರ್ ಯು ಫಿಯರಿಂಗ್? ಈಗ ಇದರಲ್ಲಿ ಆಗು ಹೋಗುಗಳು ಪ್ಲಸ್ ಅಂಡ್ ಮೈನ್ಸ್, ಪ್ರೋಸ್ ಅಂಡ್ ಕಾಯಿನ್ಸ್ ಹೇಳ್ಬೇಕಲ್ಲ ನೀವು. ಅದಲ್ಲಿ ಬರೀ ಮಂದಿ ಯಾರು ಅಪರಾಧಿಗಳು ಆಗಿರ್ತಾರೋ ಅನ್ನೋದಕ್ಕೆ ಹೈಯೆಸ್ಟ್ ಪೊಸಿಷನ್ಸ್ ಅಂತ